ಭಾರತದ ಜೊತೆಗೆ ಸದಾ ಕಾಲ್ಕೆರೆದು ಜಗಳಕ್ಕೆ ಬರುವ, ಭಾರತದ ವಿರುದ್ಧ ಅಪಪ್ರಚಾರ ಮಾಡುವ, ಭಯೋತ್ಪಾದನೆ ಪೋಷಿಸುವ ಆರೋಪಕ್ಕೆ ಹೆಸರಾಗಿರುವ ಪಾಕಿಸ್ತಾನದ ಪರಿಸ್ಥಿತಿ ಈಗ ಚಿಂದಿ ಚಿತ್ರಾನ್ನವಾಗಿದೆ. ಕುತಂತ್ರಿ ಪಾಕ್ ನೆಲದಲ್ಲೀಗ ಕಂಡಲ್ಲಿ ಗುಂಡು ಕಾಣಿಸುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಏಕಾಏಕಿ ಮುಂಚೂಣಿಗೆ ಬಂದ ಅದೊಬ್ಬ ಸುಂದರಿಯಿಂದ ಅಕ್ಷರಶಃ ದಂಗೆಯೇ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ನೆರೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ? ಕಂಡಲ್ಲೇ ಗುಂಡು ಹಾರಿಸುವ ಸ್ಥಿತಿ ಸೃಷ್ಟಿಯಾಗಲು ಕಾರಣವೇನು? ಪಾಕ್ ನೆಲದಲ್ಲಿ ಕ್ರಾಂತಿ ಹುಟ್ಟಿಸಿದ ಆ ಸುಂದರಿ ಯಾರು? ಏಕಾಏಕಿ ಮುನ್ನೆಲೆಗೆ ಬಂದಿದ್ದೇಕೆ ಅಂತ ಹೇಳ್ತೀವಿ ನೋಡಿ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬಂಧನದ ಕಿಚ್ಚು. ಇಮ್ರಾನ್ ರಿಲೀಸ್ಗೆ ಪಟ್ಟು ಹೋರಾಟ, ಲೇಡಿ ಹೊಸ ಕ್ರಾಂತಿ. ಎಸ್, ನೆರೆಯ ಪಾಕಿಸ್ತಾನ ಈಗ ಭಾರಿ ಹಿಂಸಾಚಾರಕ್ಕೆ ಸಾಕ್ಷಿಯಾಗುತ್ತಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಮಾಜಿ ಕ್ರಿಕೆಟರ್ ಇಮ್ರಾನ್ ಖಾನ್ ಬಂಧನದ ಕಿಚ್ಚು ಈಗ ಜ್ವಾಲೆಯಾಗಿ ಬದಲಾಗಿದೆ. ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ತೆಹ್ರಿಕ್ ಇ ಇನ್ಸಾಫ್ ಪಾರ್ಟಿ ಬೃಹತ್ ಪ್ರತಿಭಟನೆ ಕೈಗೊಂಡಿದೆ. ನವೆಂಬರ್ 24ರಿಂದ ಪೇಶಾವರದಿಂದ ಇಸ್ಲಾಮಾಬಾದ್ವರೆಗೂ ಹೋರಾಟ ಕೈಗೊಂಡಿದ್ದು ಇಡೀ ಪಾಕಿಸ್ತಾನವೇ ಕಂಪಿಸಿದೆ. ಅದರಲ್ಲೂ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಅಕ್ಷರಶಃ ದಗದಗಿಸಿ ಹೋಗಿದೆ. ಹೀಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲು ಕಾರಣ ಅದೊಬ್ಬ ಲೇಡಿ. ಆಕೆ ಬೇರೆ ಯಾರೂ ಅಲ್ಲ, ಜೈಲು ಸೇರಿರುವ ಇಮ್ರಾನ್ ಖಾನ್ ಅವರ ಮೂರನೇ ಪತ್ನಿ ಬುಶ್ರಾ ಬೀಬಿ. ಈ ಬುಶ್ರಾ ಬೀಬಿ ಹಿಸ್ಟರಿಯೇ ಒಂದು ರೋಚಕ ಕತೆ. ಆ ಇಂಟ್ರೆಸ್ಟಿಂಗ್ ಕಹಾನಿ ಹೇಳೋದಕ್ಕೂ ಮೊದಲು ಇಮ್ರಾನ್ ಖಾನ್ ಮೇಲಿರುವ ಕೇಸ್ಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ಪತ್ನಿ ಇಮ್ರಾನ್ ರನ್ನ ಜೈಲಿನಿಂದ ಕರೆತರಲು ಬೀಬಿ ಶಪಥ. ಸದ್ಯ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಕ್ಷ ಅಧಿಕಾರದಲ್ಲಿದೆ. 2018ರಿಂದ 2022ರವರೆಗೆ ಇಮ್ರಾನ್ ಖಾನ್ ಪ್ರಧಾನಮಂತ್ರಿಯಾಗಿದ್ರು. ಅವರ ನಂತರ ಅಂದರೆ 2022ರಿಂದ ಪ್ರಧಾನಮಂತ್ರಿಯಾಗಿ ಶಹಬಾಜ್ ಶರೀಫ್ ಆಡಳಿತ ನಡೆಸುತ್ತಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಅದರಲ್ಲಿ ಗೆದ್ದು ಶರೀಫ್ ಮತ್ತೆ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಈ ಚುನಾವಣೆಗೂ ಮೊದಲೇ ಅಂದರೆ ಮೇ 2023ರಿಂದಲೇ ಇಮ್ರಾನ್ ಖಾನ್ ಜೈಲು ಸೇರಿದ್ದಾರೆ. ನೂರಾರು ಕಾರಣಗಳನ್ನ ನೀಡಿ ಶಹಬಾಜ್ ಶರೀಫ್ ಸರ್ಕಾರ ಇಮ್ರಾನ್ ರನ್ನ ಜೈಲುಗಟ್ಟಿದೆ. ಇಮ್ರಾನ್ ಮೇಲಿದೆ 200 ಕೇಸ್. ಇಮ್ರಾನ್ ಖಾನ್ ಮೇಲೆ 200ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಸದ್ಯ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿರುವ ಇಮ್ರಾನ್ 2018ರಿಂದ 2022ರವರೆಗೆ ಪ್ರಧಾನಮಂತ್ರಿಯಾಗಿದ್ದರು. ಇಮ್ರಾನ್ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧ ಹೇರಿ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಆದರೂ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಇಮ್ರಾನ್ ಖಾನ್ ಪಕ್ಷಕ್ಕೆ ಹೆಚ್ಚು ಸೀಟ್ ಗೆದ್ದಿತ್ತು. ಇದಾದ ನಂತರ ವಂಚನೆ ಮತ್ತು ಭ್ರಷ್ಟಾಚಾರ, ವಿಧ್ವಂಸಕ ಕೃತ್ಯ, ದೇಶದ್ರೋಹ ಆರೋಪವನ್ನ ಹೊರಿಸಿ ಇಮ್ರಾನ್ ಖಾನ್ ರನ್ನ ಜೈಲಿನಲ್ಲಿ ಇಡಲಾಗಿದೆ. ಜೈಲು ಪಾಲಾದ ಇಮ್ರಾನ್ ರನ್ನ ಕರೆತರಲು ಮೂರನೇ ಪತ್ನಿ ಪಡ. ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಪಕ್ಷಕ್ಕೆ ಚಿಹ್ನೆ ನಿರಾಕರಿಸಿದ ಬಳಿಕ ಸ್ವತಂತ್ರವಾಗಿ ಸ್ಪರ್ಧಿಸಿದ ಹೊರತಾಗಿಯೂ ಫೆಬ್ರವರಿಯಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆದ್ದಿತ್ತು. ಆದರೆ ಆಡಳಿತದಲ್ಲಿರುವ ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಕ್ಷ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಜನಾದೇಶ ತಿರುಚಿದ್ದಾರೆ ಅಂತ ಪಿಟಿಐ ಆರೋಪಿಸಿದೆ. ಹೀಗಾಗಿ ಹೇಗಾದರೂ ಮಾಡಿ ಇಮ್ರಾನ್ ಖಾನ್ ರನ್ನ ಜೈಲಿನಿಂದ ಹೊರಗೆ ಕರೆತರಲು ಮೂರನೇ ಪತ್ನಿ ಬುಶ್ರಾ ಬೀಬಿ ಪಣ ತೊಟ್ಟಿದ್ದಾರೆ. ಪಿಟಿಐ ಕಾರ್ಯಕರ್ತರ ಗುಂಪು ಕಟ್ಟಿಕೊಂಡು ಪೇಶಾವರದಿಂದ ಇಸ್ಲಾಮಾಬಾದ್ವರೆಗೂ ಹೋರಾಟ ಕೈಗೊಂಡು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದ್ದಾರೆ. ಒಂದು ರೀತಿಯಲ್ಲಿ ಪಾಕಿಸ್ತಾನ ಈಗ ಕ್ರಾಂತಿಯ ಸನ್ನಿವೇಶಕ್ಕೆ ಸಾಕ್ಷಿಯಾಗುತ್ತಿದೆ. ಪಾಕಿಸ್ತಾನದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿರುವ ಇಮ್ರಾನ್ ಖಾನ್ ಪತ್ನಿ ಈಗ ದೊಡ್ಡ ಹೋರಾಟಕ್ಕೆ ಪಣ ತೊಟ್ಟಿದ್ದಾರೆ. ಒಂದ್ ರೀತಿಯಲ್ಲಿ ಬೆನ್ಜೀರ್ ಭುಟ್ಟೋ ಮಾದರಿಯಲ್ಲೇ ಬುಶ್ರಾ ಬೀಬಿ ದಿಟ್ಟತನ ಪ್ರದರ್ಶನ ಮಾಡ್ತಿದ್ದು ಇಡೀ ಪಾಕ್ ನೆಲದಲ್ಲಿ ಕ್ರಾಂತಿಯ ಸುನಾಮಿ ಎದ್ದಿದೆ. ಹಾಗಾದ್ರೆ ಕ್ರಾಂತಿಯ ಹೆಜ್ಜೆ ಇಟ್ಟಿರುವ ಬುಶ್ರಾ ಬೀಬಿ ಯಾರು? ಈಕೆಯ ಹಿನ್ನೆಲೆ ಏನು? ಬುಶ್ರಾ ಸುತ್ತ ಗಿರಕಿ ಹೊಡೆಯುತ್ತಿರುವ ಆರೋಪಗಳು ಏನೇನು ಅಂತ ನಿಮ್ಗೆ ಹೇಳಲೇಬೇಕು. ಸೂಫಿಸಂನಿಂದ ಖ್ಯಾತಿ ಗಳಿಸಿರುವ ಬುಶ್ರಾ ಬೀಬಿ. ಇಮ್ರಾನ್ಗೆ ಆಧ್ಯಾತ್ಮಿಕ ಸಲಹೆಗಾರರಾಗಿದ್ದ ಬುಶ್ರಾ. ಪಾಕಿಸ್ತಾನ ಸೇರಿರುವ ಪಂಜಾಬ್ನ ಕುಟುಂಬದಲ್ಲಿ ಜನಿಸಿರುವ ಬುಶ್ರಾ ಬೀಬಿ ಸೂಫಿಸಂ ಪ್ರಚಾರಕ್ಕೆ. ಸೂಫಿಸಂ ಎಂದರೆ ಇಸ್ಲಾಂ ಆಧ್ಯಾತ್ಮಿಕ ಉಪದೇಶ, ಧಾರ್ಮಿಕ ಪ್ರಚಾರ ಮಾಡುವವರು. ಸೂಫಿಸಂನಿಂದಲೇ ಫೇಮಸ್ ಆಗಿರುವ ಬುಶ್ರಾ ಬೀಬಿ 2018ರಲ್ಲಿ ಇಮ್ರಾನ್ ಖಾನ್ ಜೊತೆ ವೈವಾಹಿಕ ದಾಂಪತ್ಯಕ್ಕೆ ಕಾಲಿಟ್ಟರು. ಈ ಮದುವೆಗೂ ಮೊದಲೇ ಬುಶ್ರಾ ಬೀಬಿ ಇಮ್ರಾನ್ಗೆ ಆಧ್ಯಾತ್ಮಿಕ ಸಲಹೆಗಾರರಾಗಿ ಮತ್ತು ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. 5 ಮಕ್ಕಳಿರುವ ಬುಶ್ರಾ ಬೀಬಿ ಮದುವೆಯಾದ ಇಮ್ರಾನ್. ನಿಜ,
ಮಾಧ್ಯಮಗಳ ವರದಿ ಪ್ರಕಾರ ಬುಷ್ರಾಗೆ ಇಮ್ರಾನ್ ಖಾನ್ ಜೊತೆಗಿನ ಮದುವೆ ಎರಡನೆಯದ್ದು. ಬೀಬಿಯ ಮೊದಲ ಗಂಡ ಕಾವರ್ ಮೇನಕ ಸೂಫಿ ದೇಗುಲದಲ್ಲಿ ಬೀಬಿಗೆ ಕಾವರ್ ಪರಿಚಯವಾಗಿ ಇಬ್ಬರು ಸಪ್ತಪದಿ ತುಳಿದಿದ್ದಾರೆ. ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 5 ಮಕ್ಕಳಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಇಷ್ಟೆಲ್ಲ ಇದ್ರೂ ಇಮ್ರಾನ್ ಖಾನ್ ಬುಷ್ರಾ ಬೀಬಿಗೆ ಬಾಳು ನೀಡಿದ್ದಾರೆ. ಬುಷ್ರಾ ಬೀಬಿಗೆ ಇದು 2ನೇ ಮದುವೆ ಆದರೆ ಇಮ್ರಾನ್ಗೆ 3ನೇ ಮದುವೆ. 1995ರಲ್ಲಿ ಜೆಮಿನಾ ಗೋಲ್ಡ್ಸಿತ್ರನ್ನ ಮದುವೆಯಾಗಿ 2004ರಲ್ಲಿ ತಲಾಕ್ ನೀಡಿದ್ರು. 2015ರಲ್ಲಿ ರೆಹಾಮ್ ಖಾನ್ ಜೊತೆ ಸಪ್ತಪದಿ ತುಳಿದು ಅದೇ ವರ್ಷವೇ ಇಬ್ಬರು ಬೇರೆ ಬೇರೆಯಾದ್ರು. ಈ 2 ಸಾಂಗತ್ಯಗಳ ನಂತರ ಅಂದ್ರೆ 2018ರಲ್ಲಿ ಬುಷ್ರಾ ಬೀಬಿಗೆ ಮನದನ್ನೆಯ ಸ್ಥಾನ ನೀಡಿದ್ರು. ಈ ನಿಕಾ ಆದಾಗ ಇಮ್ರಾನ್ ವಯಸ್ಸು 66 ಆಗಿದ್ರೆ ಬುಷ್ರಾ ವಯಸ್ಸು 44. ಕೋರ್ಟ್ ಮೆಟ್ಟಿಲೇರಿದ್ದ ಇಮ್ರಾನ್ ಬುಷ್ರಾ ನಿಕಾ. ಇಮ್ರಾನ್ ಖಾನ್ ಹಾಗೂ ಬುಷ್ರಾ ಬೀಬಿ ಮದುವೆ ವಿರೋಧಿಸಿ ಮೊದಲ ಪತಿ ಕಾವರ್ ಮೇನಕ ದೂರು ದಾಖಲಿಸಿದ್ರು. 2 ಮದುವೆಗಳ ನಡುವಿನ ಕಡ್ಡಾಯ ಅಂತರ ಅಥವಾ ಇದ್ದತ್ ಪಾಲಿಸುವ ಇಸ್ಲಾಂ ನಿಯಮವನ್ನ ಬುಷ್ರಾ ಉಲ್ಲಂಘಿಸಿದ್ದಾರೆ ಅಂತ ಮೊದಲ ಪತಿ ಆರೋಪಿಸಿದ್ರು. ಅಲ್ಲದೆ ತಮ್ಮ ಮಾಜಿ ಪತ್ನಿ ಮತ್ತು ಇಮ್ರಾನ್ ಖಾನ್ ಇಬ್ಬರು ಮದುವೆಗೂ ಮುನ್ನ ಅನೈತಿಕ ಸಂಬಂಧ ಹೊಂದಿದ್ರು ಅಂತಲೂ ದೂರಿದ್ರು. ಈ ಅಪರಾಧಕ್ಕೆ ಪಾಕಿಸ್ತಾನದಲ್ಲಿ ಕಲ್ಲಿನಿಂದ ಹೊಡೆದು ಸಾಯಿಸುವ ಶಿಕ್ಷೆ ವಿಧಿಸಬಹುದಾಗಿದೆ. ಮದುವೆಯೇ ಕಾನೂನು ಬಾಹಿರ ಎಂದು ಕೋರ್ಟ್ ತೀರ್ಪು. ಬುಷ್ರಾ ಬೀಬಿಯ ಮೊದಲ ಪತಿ ಕಾವರ್ ನೀಡಿದ ದೂರಿನಂತೆ ಜೂನ್ ತಿಂಗಳಲ್ಲಿ ವಿಚಾರಣೆ ನಡೆಸಿದ ಇಸ್ಲಾಮಾಬಾದ್ ಕೋರ್ಟ್ ಇಮ್ರಾನ್ ಖಾನ್ ಹಾಗೂ ಬುಷ್ರಾಗೆ ಮತ್ತೊಂದು ಶಾಕ್ ನೀಡಿದೆ. ಇವರಿಬ್ಬರ ಮದುವೆಯೇ ಕಾನೂನು ಬಾಹಿರ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ. ಈ ಪ್ರಕರಣ ಸಂಬಂಧ ಇಬ್ಬರಿಗೂ 7 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗಿದೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಬುಷ್ರಾ ಬೀಬಿ ಜೈಲಿನಿಂದ ರಿಲೀಸ್ ಆಗಿದ್ರು. ಜೈಲಿನಲ್ಲಿ ಬುಷ್ರಾ ಬೀಬಿಗೆ ನೀಡಲಾಗಿದ್ದ ವಿಷ. ಜೈಲು ಶಿಕ್ಷೆಯಲ್ಲಿರುವ ಇಮ್ರಾನ್ ಖಾನ್ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ದೊಡ್ಡ ಆರೋಪ ಮಾಡಿದ್ರು. ನನ್ನ ಪತ್ನಿ ಬುಷ್ರಾ ಬೀಬಿಗೆ ಪ್ರತಿದಿನವೂ ಟಾಯ್ಲೆಟ್ ಕ್ಲೀನರ್ ಮಿಶ್ರಿತ ಆಹಾರವನ್ನ ನೀಡಲಾಗುತ್ತಿದೆ ಅಂತ ಆರೋಪಿಸಿದ್ರು. ವಿಷಪೂರಿತವಾಗಿರುವ ಈ ಆಹಾರ ಸೇವಿಸುತ್ತಿರುವ ಕಾರಣ ಆಕೆ ಪ್ರತಿದಿನವೂ ಹೊಟ್ಟೆ ಸೋಂಕಿನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂದಿದ್ರು. ಈ ಆರೋಪಗಳ ಬೆನ್ನಲ್ಲೇ ಬುಷ್ರಾ ಬೀಬಿಗೆ ಜಾಮೀನು ಸಿಕ್ಕಿದ್ದು ಜೈಲಿನಿಂದ ರಿಲೀಸ್ ಆಗಿದ್ರು. ಪತಿ ಇಮ್ರಾನ್ ಖಾನ್ ರಿಲೀಸ್ ಮಾಡಿಸಲು ಬುಷ್ರಾ ಹೋರಾಟ. ಸದ್ಯ ಇಮ್ರಾನ್ ಖಾನ್ ಬಂಧನವೇ ಕಾನೂನು ಬಾಹಿರ, ಉದ್ದೇಶಪೂರ್ವಕವಾಗಿ ಜೈಲಿನಲ್ಲಿ ಇಡಲಾಗಿದೆ ಅಂತ ಬುಷ್ರಾ ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತಿದ್ದಾರೆ. ಪೇಶಾವರದಿಂದ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ವರೆಗೂ ತೆಹ್ರೀಕ್-ಇ-ಇನ್ಸಾಫ್ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರ ಪಡೆ ಕಟ್ಟಿಕೊಂಡು ಬೃಹತ್ ಹೋರಾಟ ನಡೆಸಿದರು. ಇಸ್ಲಾಮಾಬಾದ್ನ ಡಿ ಚೌಕ್ನಲ್ಲಿ ನಡೆಯುತ್ತಿದ್ದ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಹೀಗಾಗಿ ಪಾಕಿಸ್ತಾನದ ಸರ್ಕಾರ ಅಲ್ಲಿನ ಸೇನೆಗೆ ಕಂಡಲ್ಲೇ ಗುಂಡು ಹಾರಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸೂಚಿಸಿತ್ತು. 4 ಭದ್ರತಾ ಸಿಬ್ಬಂದಿ ಸೇರಿ 10 ಜನರು ಬಲಿ. ಬುಷ್ರಾ ಬೀಬಿ ನೇತೃತ್ವದಲ್ಲಿ ಕೈಗೊಂಡ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದ್ರಿಂದ ಭದ್ರತಾ ಪಡೆಗಳು ಫೈರಿಂಗ್ ನಡೆಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಮುಂದಾಗಿದ್ವು. ಭದ್ರತಾ ಸಿಬ್ಬಂದಿ ಹಾಗೂ ಹೋರಾಟಗಾರರ ಮಧ್ಯೆ ತೀವ್ರ ಘರ್ಷಣೆ ನಡೆದಿದ್ದು 4 ಭದ್ರತಾ ಸಿಬ್ಬಂದಿ ಮತ್ತು 6ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪೊಲೀಸರು 4,000ಕ್ಕೂ ಹೆಚ್ಚು ಇಮ್ರಾನ್ ಖಾನ್ ಬೆಂಬಲಿಗರನ್ನ ಬಂಧಿಸಿದ್ದಾರೆ. ದೇಶದ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಭದ್ರತಾ ಪಡೆಗಳ ಆರ್ಭಟ ಜೋರಾಗ್ತಿದ್ದಂತೆ ಹೋರಾಟವನ್ನ ಅಂತ್ಯಗೊಳಿಸಿ ಬುಷ್ರಾ ಬೀಬಿ ಎಸ್ಕೇಪ್ ಆಗಿದ್ದಾರೆ. ಸದ್ಯದ ಮಟ್ಟಿಗೆ ತೆಹ್ರೀಕ್-ಇ-ಇನ್ಸಾಫ್ ಪಾರ್ಟಿ ನಡೆಸುತ್ತಿದ್ದ ಹೋರಾಟ ಅಂತ್ಯಗೊಂಡಿದೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನ ಈಗ ಪಾಕಿಸ್ತಾನದಲ್ಲಿ ದಂಗೆ ಸೃಷ್ಟಿಸಿದೆ. ಇಮ್ರಾನ್ ಸಾರಥ್ಯದ ತೆಹ್ರೀಕ್-ಇ-ಇನ್ಸಾಫ್ ಪಾರ್ಟಿಯ ನೇತೃತ್ವ ವಹಿಸಿರುವ 3ನೇ ಪತ್ನಿ ಬುಷ್ರಾ ಬೀಬಿ ಈಗ ಏಕಾಏಕಿ ದೊಡ್ಡ ನಾಯಕಿಯಾಗಿ ಮಿಂಚುತ್ತಿದ್ದಾರೆ. ಕಾರ್ಯಕರ್ತರ ದೊಡ್ಡ ಪಡೆಯನ್ನೇ ಕಟ್ಟಿಕೊಂಡು ಇಮ್ರಾನ್ರನ್ನ ಬಂಧಮುಕ್ತರನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಪಾಕಿಸ್ತಾನದಲ್ಲೀಗ ಒಂದು ಅರಾಜಕತೆಯೇ ಸೃಷ್ಟಿಯಾದಂತಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.